ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ಫೋಕಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಭಾರತೀಯ ರೈಲ್ವೆಯಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ. ನಿಮ್ಮ ಏನಾದರೂ ಡೌಟ್ಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ಬಗೆಹರಿಸೋಣ. ಮೊದಲಿಗೆ ಬಂದುಬಿಟ್ಟು ನೋಡಿರಿ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳು ಏನಪ್ಪ ಅಂತಂದ್ರೆ, ಇಂಡಿಯನ್ ರೈಲ್ವೆ RRB ರಿಕ್ರೂಟ್ಮೆಂಟ್ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು ಹೊರಡಿಸ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಇದು ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್. ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದರೆ ಏನಪ್ಪ ಅಂತಂದರೆ, ಇದು ರೈಲ್ವೆ ಚಾಲಕ ಅಂತ ಕರೀತಾರೆ. ರೈಲ್ವೆ ಚಾಲಕವನ್ನು ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಎಂದು ಕರೆಯಲಾಗ್ತದೆ. ಮತ್ತು ಇಲ್ಲಿ ನೋಡ್ರಿ, ಏನಪ್ಪ ಅಂತಂದ್ರೆ ಎಜುಕೇಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ, ITI ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲಿಗೆ ಬಂದುಬಿಟ್ಟು ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು, ಓಪನಿಂಗ್ ಡೇಟ್ ಏನಾಗಿರ್ತಕ್ಕಂಥದ್ದು ಅಂದರೆ 15/5/2026 ಅಂದ್ರೆ 15/5/2026 ಅರ್ಜಿಗಳು ಪ್ರಾರಂಭ ಆಗ್ತವೆ. ಮತ್ತು ಅಪ್ಲಿಕೇಶನ್ ಕೊನೆಯ ದಿನಾಂಕ ಏನನ್ನೋದನ್ನು ನೋಡೋದಾದರೆ, ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟು 14/6/2026 ಆಗಿರ್ತಕ್ಕಂಥದ್ದು. ಇದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಏನಪ್ಪ ಅಂತಂದ್ರೆ 14/6/2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ. ಮತ್ತು ನೋಡ್ರಿ, ಇಲ್ಲಿ ವೇತನವನ್ನು ನೋಡೋದಾದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ALP 2ನೇ ಲೆವೆಲ್ ಪೇ ಸ್ಕೇಲ್ ಇರತಕ್ಕಂಥದ್ದು. ಮತ್ತು 19,900 ವೇತನ ಇರತಕ್ಕಂಥದ್ದು. CBT ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗ್ತದೆ. CBT 1 CBT 2 ಇರತಕ್ಕಂಥದ್ದು. CBT 1 ಮತ್ತು CBT 2 2 ಪೇಪರ್ ಇರ್ತೈತಿ. ಸಬ್ಜೆಕ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಮತ್ತು ನೋಡ್ರಿ, ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ವಯೋಮಿತಿಯನ್ನು ನೋಡೋದಾದರೆ ಏಜ್ ಲಿಮಿಟನ್ನು ನೋಡೋದಾದರೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ, 18ರಿಂದ 30 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ನಿಮ್ಮ ಏಜನ್ನು ಯಾವುದರಿಂದ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ, 1/7/2026 ನಿಮ್ಮ ಏಜನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಹುದ್ದೆಗಳು ಎಷ್ಟು ಖಾಲಿ ಇರತಕ್ಕಂಥದ್ದನ್ನು ನೋಡೋದಾದರೆ, ಹುದ್ದೆಗಳು ನೋಡ್ರಿ, 11,127 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇದು ಆಲ್ ಓವರ್ ಇಂಡಿಯಾದಲ್ಲಿ 11,127 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಮತ್ತು ಇಲ್ಲಿ ನೋಡ್ರಿ, ಯಾವ್ಯಾವ ಝೋನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೋಡೋದಾದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಝೋನ್ಗಳು ಇರತಕ್ಕಂಥದ್ದು ನೋಡ್ರಿ. ಇಲ್ಲಿ ಅಹಮದಾಬಾದು, ಚೆನ್ನೈ, ಮುಜಫರಾಬಾದ್, ಅಜ್ಮೀರ್, ಗೋರಖ್ಪುರ, ಪಾಟ್ನಾ, ಬಿಹಾರ. ಮತ್ತು ಇಲ್ಲಿ ಕರ್ನಾಟಕ ಇದೆಯಲ್ಲ, ಬೆಂಗಳೂರು ಕರ್ನಾಟಕದವರು ಈ ಬೆಂಗಳೂರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಗುವಾಹಟಿ, ಪ್ರಯಾಗರಾಜ, ರಾಂಚಿ, ಜಮ್ಮು ಶ್ರೀನಗರ, ಮತ್ತು ಭೋಪಾಲು, ಭುವನೇಶ್ವರ, ಬಿಲಾಸ್ಪುರ್, ಚಂಡೀಗಢ, ಕೋಲ್ಕತ್ತಾ, ಮಾಲ್ಡಾ, ಮುಂಬೈ, ಸಿಕಿಂದ್ರಾಬಾದ್ ಮತ್ತು ಸಿಲ್ಗೂರು ಮತ್ತು ತಿರುವನಂತಪುರಂ ಇಷ್ಟು ಝೋನ್ಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಕರ್ನಾಟಕದವರು ಬೆಂಗಳೂರಿಗೂ ಅರ್ಜಿ ಸಲ್ಲಿಸಬಹುದು, ಬೆಂಗಳೂರು ಝೋನ್ಗೂ. ಮತ್ತು ನೀವು ಪ್ರಯಾಗರಾಜ್ ಝೋನ್ಗೂ ಅರ್ಜಿ ಸಲ್ಲಿಸಬಹುದು. ಅಂದರೆ ಒಟ್ಟಿನಲ್ಲಿ ಒಂದು ಝೋನ್ಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಯಾವುದಾದ್ರೂ ಇಷ್ಟು ಝೋನ್ಗಳಲ್ಲಿ ಯಾವುದಾದ್ರೂ ಒಂದು ಝೋನ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತೈತಿ.